ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಇವತ್ತಿನ ಬಾಗಲಕೋಟೆಯ ಉದ್ವಿಗ್ನ ಪರಿಸ್ಥಿತಿಯ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಂದೆ ಹಿಂದೆ ನಡೆದಂತ ಈ ಘಟನೆಯನ್ನ, ಅಹಿತಕರ ಘಟನೆಯನ್ನ ಮರೆತು ಆಕಸ್ಮಿಕವಾಗಿ ನಡೆದಂತ ಈ ಘಟನೆ ಬಾಗಲಕೋಟೆ ಜನರನ್ನ ತಲ್ಲಣಗೊಳಿಸಿತ್ತು. ನಾವು ಯಾರು ಅಶಾಂತಿಯನ್ನ ಬಯಸುವುದಿಲ್ಲ, ಕೋಮು ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡುತ್ತೇವೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಅವರು ನೀಡಿದಂತ ಸಲಹೆ ಸೂಚನೆಗಳು, ಅದರೊಂದಿಗೆ ದಿನಾಂಕ 19ರಂದು ನಡೆದಂತ ಅಹಿತಕರ ಘಟನೆಗೆ ಸಂಬಂಧಪಟ್ಟಂತೆ ಕೈಗೊಂಡ ಕ್ರಮಗಳ ಬಗ್ಗೆ ಇಲಾಖೆಯ ಅಧಿಕಾರಿಗಳು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ ನಂತರ ಕಾಲಾಂತರಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಎಲ್ಲ ಹಬ್ಬಗಳನ್ನ ಸಂತೋಷದಿಂದ ಆಚರಿಸುತ್ತಾ ಬಂದಿದ್ದೇವೆ. ಮುಂಬರುವ ದಿನಗಳಲ್ಲಿ ರಂಜಾನ್ ಹಬ್ಬ ಇದೆ, ಹೋಳಿ ಹಬ್ಬ ಇದೆ. ಎಲ್ಲ ಹಬ್ಬಗಳು ರಾಷ್ಟ್ರೀಯ ಪ್ರತಿಷ್ಠಿತ ಹಬ್ಬಗಳಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ನಾವುಗಳು ಎಲ್ಲ ಸಮುದಾಯದವರು ಒಟ್ಟಾಗಿ ಸೇರಿ ಶಾಂತಿ ಸೌಹಾರ್ದತೆಯಿಂದ ಬದುಕೋಣ ಅಂತಕ್ಕಂಥ ಸಂದೇಶವನ್ನ ನಾವು ಇವತ್ತು ಈ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನಿಂತು ಜಿಲ್ಲೆಯ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಅಯ್ಯೂಬ್ ಪಣ್ಯಕಾರ್, ಉಪಾಧ್ಯಕ್ಷರಾದಂಥ ಅಮೀನ್ ಸಾಬ್ ರಕ್ಕಸ್ಗಿ, ಹಿರಿಯ ನ್ಯಾಯವಾದಿಗಳಾದಂಥ ಜನಾಬ್ ರಸೂಲ್ ಸಾಬ್ ಪೆಂಡಾರ್, ಅದಲ್ಲದೆ ನಮ್ಮ ರಿಯಾಜ್ ಬೆಳಕಾಪ್, ಶಫೀಜ್ ಜಮಾದಾರ್, ಗುಡ್ಡೆ ಸಾಬ್ ಹವಾಲ್ದಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಾವು ಬಾಗಲಕೋಟೆ ಜನತೆಗೆ, ನಮ್ಮ ಸಮುದಾಯದ ಜನತೆಗೆ ಅಲ್ಲದೆ ಎಲ್ಲ ಸಮುದಾಯದ ಜನತೆಗೆ ನಮ್ಮ ಕೋಮ ಸೌಹಾರ್ದತೆಯ ಬದುಕು ಇದೇ ರೀತಿ ಮುಂದುವರಿಯಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ನಾನು ಸಿಕಂದರ್ ಅತ್ನಿ, ಸೆಕ್ರೆಟರಿ ಅಂಜುಮನ್ ರಿಫಾಯಂ, ಬಾಗಲಕೋಟೆ.